ನಮಗೆ ಇಡೀ ಕನ್ನಡ ಚಳುವಳಿಗಾರರು ಕರ್ನಾಟಕದ ಕೆಲಸ ಮಾಡದಂಥವ್ರಿಗೆ ನೀವು ಏನೇ ಮೊಕದ್ದಮೆಗಳಿದ್ರು ಅದನ್ನ ತೆಗಿತೀವಿ ಅಂತ ಹೇಳಿದ್ರಿ. ಇವತ್ತವರೆಗೂ ತೆಗೆದಿಲ್ಲ. ನಮ್ಮ ಮೇಲೆ 46 ಮೊಕದ್ದಮೆ ಇದೆ. ನನ್ನ ಮೇಲೆ, ಅವ್ರ ಮೇಲೂ 20 ಎಲ್ಲ ಇದೆ. ದಿನ ನಮಗೆ ಸಮನ್ ಕಳಿಸ್ತಾರೆ. ಇವತ್ತು ನಾನು ಸಮನ್ ತಗೊಂಡು ಬಂದೆ, ಅದು ನಿಮ್ಗೆ ಕೊಟ್ಬೋಣ ಅಂತ. ಅದ್ರ ಯಾರು ಕೊಡ್ಬೇಕು? ನಾವು ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಬಿಡ್ಬೇಕು. ಅದನ್ನ ಸಮನ್ ತಗೊಂಡು ಬಂದೆ, ಆಯ್ತಲ್ಲ. ಯಾಕೆ ಸುಮ್ಮನೆ ಈ ಪೊಲೀಸ್ನವ್ರ ಕಾಟ ಬಹಳ ಕಷ್ಟ ಅಂದ್ರೆ ಕಷ್ಟ. ನೀವು ಒಂದು ಬಾರಿ ನಾವು ಗೋವಿಂದ್ ಅವರು, ಸರಿ, ಶೆಟ್ರು, ಪ್ರಭುಕಾಂತ್ ಶೆಟ್ರು, ಮತ್ತೆ ನಮ್ಮ ಶಿವರಾಮೇಗೌಡರು, ನಾವೆಲ್ಲ ಬೆಳಗಾವಿಗೆ ಬಂದು, ಬೆಳಗಾವಿ ಹೋಗ್ಲೇಬೇಕು ಅಂತ ಸಿಗ್ಗಾವಿ, ಅಲ್ಲಿ ಬೆಳಗಾವಿನಲ್ಲಿ ಆಗ IG ಇದ್ದವರು ಬರಬೇಡಿ, ಇಲ್ಲಿ ಬಹಳ ಗಲಾಟೆ ಇದೆ, ಅದು ಇದು ಅಂತಂದ್ರು. ನಾವು ಒಪ್ಪಲಿಲ್ಲ. ಅವ್ರು ನಿಮ್ಗೆ ಹೇಳಿದ್ರು, ಏನಾದರೂ ಮಾಡಿ ಅವ್ರನ್ನ ನೀವೇ ತಡಿಬೇಕು ಅಂತ ನಿಮ್ಗೆ ಹೇಳಿದ್ರು. ನೀವೇನು ಹೇಳಿದ್ರಿ ಅಂದ್ರೆ, ಅವ್ರನ್ನ ಬಹಳ ಗೌರವವಾಗಿ ನೋಡ್ಕೊಳ್ರಿ ಅಂತ. ಗೌರವವಾಗಿ ನೋಡ್ಕೊಳ್ಳಿ ಅಂತ ಅಂದ್ರೇನು? ಗೌರವವಾಗಿ ಹಿಡ್ಕೊಂಡು ಹೋಗಿ ಮಾತಾಡಿ ಅಂತ. ಶಿಗ್ಗಾವಿನಲ್ಲಿ ಎಲ್ಲ ಪೊಲೀಸ್ನವರು ಅವರೊಂದು ಹಾರ ಹಿಡ್ಕೊಂಡ್ಬಿಟ್ರು. ಹಾರ ಗೌರವ ನೋಡ್ಕೊಳ್ಳಿ ಅಂತ ನೀವು ಅಂದ್ರೆ, ಅವರು ಗೌರವ ನೋಡ್ಕೊಳ್ಳಕ್ಕೆ ಹಾರ ಹಾಕ್ಬಿಟ್ಟು ಅರೆಸ್ಟ್ ಮಾಡೋಣ ಅಂತ ಬಂದ್ಬಿಟ್ರು ಸಿಗ್ಗಾವಿಲಿ. ನಿಮ್ಗೆ ಇದು ಬಹಳ, ಅದಕ್ಕೋಸ್ಕರ ಅಯ್ಯೋ, ಬೆಳಗ್ಗೆ ನೀವು ಏರ್ಪೋರ್ಟ್ ಸಿಕ್ಕಿದ್, ನಮ್ಮ ಏರ್ಪೋರ್ಟ್ಲಿ ನಾನು ಹೇಳಿದೆ, ಏನ್ ಈ ತರ ಮಾಡ್ಬಿಟ್ರಲ್ಲ ಅಂತ. ನಾನೇ ಮಾಡಿಸಿದ್ದು, ಪಾಪ ಗೌರವ ನೋಡ್ಕೊಳ್ಳಿ ಅಂತಂದೆ. ಅವ್ರು ಹಾರನ್ನು ತಂದ್ಬಿಟ್ಟಿದ್ದಾರೆ, ಒಳ್ಳೇದಾಯ್ತು ಅಂತ. ಇದು ಬಹಳ ಅದ್ಭುತ, ಸಂತೋಷ. ಈ ಸಂದರ್ಭದಲ್ಲಿ ತಮಗೆ ಅತ್ಯಂತ ಗೌರವ, ಪ್ರೀತಿ. ನಮ್ಮ ಜೊತೆಗೆ ಸಾರಾ ಗೋವಿಂದ್ ಅವರು ಬಂದಿದ್ದಾರೆ, ಮತ್ತು ಮಂಜುನಾಥ್ ದೇವ್ ಬಂದಿದ್ದಾರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಂದಿದ್ದಾರೆ, ಶಿವರಾಮೇಗೌಡರು ಬಂದಿದ್ದಾರೆ, ಮತ್ತು ಗಿರೀಶ್ ಗೌಡರು. ನಾನು ತಮಗೆ ಹೇಳೋದಾದ್ರೆ 68ರಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ, ನಾನು ಶಾಸಕ. ಆಗ ನಾನು ಮದ್ರಾಸ್ಗೆ ಹೋಗಿದ್ದೆ. ಮದ್ರಾಸ್ನಲ್ಲಿ ಪೊಲೀಸ್ನವ್ರಿಗೆ ಪ್ಯಾಂಟು, ನಮ್ಮಲ್ಲಿ ಚಡ್ಡಿ, ಎಲ್ರಿಗೂ ಚಡ್ಡಿ, ಟ್ರಾಫಿಕ್ನವ್ರಿಗೂ ಚಡ್ಡಿ, ಎಲ್ರಿಗೂ ಚಡ್ಡಿ. ಏನಿವರು ತೊಡೆ ಬಿಟ್ಕೊಂಡು ಬೀದಿಲಿ ನಿಂತ್ಕೊಂಡು ಆ ಸೊಳ್ಳೆಯಲ್ಲಿ ಬೆಳೆಸ್ಕೊಂಡು ಇವ್ರ ಪರಿಸ್ಥಿತಿ ಕೈ ಕರ್ಕೊಂಡು ಕಾರು ಗೀರೆಲ್ಲ ಆಕ್ಸಿಡೆಂಟ್ ಆಗಿ ಅದೇನೇನು ಬಜಿ ಸರಿ ಇಲ್ಲ ಅಂತೇಳಿ ನಾನು ವೀರೇಂದ್ರ ಪಾಟೀಲ್ರನ್ನ ಭೇಟಿ ಮಾಡಿದೆ. ಅವರು ವೀರೇಂದ್ರ ಪಾಟೀಲ್ ಅವರು ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಜೊತೆಲಿ ಮಾತನಾಡ್ತಾ ಇದ್ರು ಮನೇಲಿ. ನಾನು ಹೋದ ತಕ್ಷಣ ಕೂತ್ಕೊಂಡೆ, ಇಬ್ಬರು ಮಾತಾಡುವ ಹೊರಗೆ ಬಂದ್ರು. ಪಾಪ ನೆನಪುಗಳು, ದೊಡ್ಡ ಮನುಷ್ಯ. ಬಂದ ತಕ್ಷಣ ಅವರು ಅರ್ಜುನ್ ಸಿಂಗ್ ನಾನು ಪರಿಚಯ ಮಾಡುತ್ತಾರೆ. ಮಿಸ್ಟರ್ ಅರ್ಜುನ್ ಸಿಂಗ್ ಈಸ್ ಮಿಸ್ಟರ್ ವಾಟಾಲ್ ನಾಗರಾಜ್ ಈಸ್ ಮೈ ಕೊಲಿಗಳು, ಬಹಳ ಪ್ರೀತಿಯಿಂದ ಮಾಡಿಸ್ತಾರೆ. ಅದಾದ್ಮೇಲೆ ಕೂತ್ಕೊಳ್ತೀನಿ, ಈ ಥರ ಇದೇ ಪರಿಸ್ಥಿತಿ ಪೊಲೀಸ್ನವ್ರದ್ದು, ನೀವು ಪ್ಯಾಂಟ್ ಕೊಡ್ಲೇಬೇಕು ಇಡೀ ರಾಜ್ಯದಲ್ಲಿ ಅಂತ. ತಮ್ಗೆ ಹೇಳ್ತೀನಿ, 1 ನಿಮಿಷ ತಡ ಮಾಡಲಿಲ್ಲ. ತಕ್ಷಣ ಇದಕ್ಕೆ ಫೋನ್ ಮಾಡಿ, ನೆಕ್ಸ್ಟ್ ಕ್ಯಾಬಿನೆಟ್ಗೆ ಎಷ್ಟಾಗ್ಬೋದು, ಇಡೀ ರಾಜ್ಯದಲ್ಲಿ ಪ್ಯಾಂಟ್ ಎಷ್ಟಾಗ್ಬೋದು ಅದನ್ನ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರು. ಅವಾಗ ಈಗ ಪೊಲೀಸ್ನವರ ಬೇಡಿಕೆಗಳು ಬಹಳ ಇದೆ. ಅವ್ರು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನೋವಿನಲ್ಲಿದ್ದಾರೆ, ಹೆದರಿಕೆ ಬೆದರಿಕೆ ಎಂದಿದ್ದಾರೆ. ನೀವೇ ಸಾಧ್ಯ. ಅವರು ಔರತ್ಕದ ವರದಿ ಕಂಪ್ಲೀಟ್ ಅದನ್ನ ಕ್ಲಿಯರ್ ಮಾಡಬೇಕು ಅವ್ರಿಗೆ. ಮತ್ತು ವರ್ಗಾವರ್ಗಿ, ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ,
ಎಂತಿ ಒಂದ್ ಕಡೆ ವರ್ಗಾವರ್ಗಿ, ಈ ವರ್ಗಾವರ್ಗಿಲು ಪೊಲೀಸ್ನವ್ರಿಗೆ ಹಾಗೆ ನೀವು ಇತಿಹಾಸದಲ್ಲಿ ಹೋಗ್ತೀರಿ, ಎಲ್ಲರಿಗೂ ಟೋಪಿ ಬದಲಾವಣೆ ಮಾಡಿ ವೀರೇಂದ್ರ ಪಾಟೀಲ್ ಬಿಟ್ರೆ ಸಿದ್ದರಾಮಯ್ಯನವರು. ನಿಮ್ಮೆಲ್ಲರಿಗೂ ನಮಸ್ಕಾರ.